ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ನನ್ನ ಕರ್ಕೊಂಡೋಗಿ 3 ದಿವಸ ಒಳಗೆ ಇಟ್ಕೊಂಡಾದ್ಮೇಲೆ ನಾವು ಎಲ್ಲಾದ್ರೂ ಎತ್ತು ಹುಡುಕ್ಬೇಕು ನಾವು. ಯುವಕನಿಗೆ ಪೊಲೀಸರಿಂದ ಟಾರ್ಚರ್ ಆರೋಪ. ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಈಗ ಚಿಂತಾಜನಕ. ಪೊಲೀಸ್ ಟಾರ್ಚರ್ಗೆ ಹೆದರಿ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬೆನ್ನೂರು ಗ್ರಾಮದ 24 ವರ್ಷದ ಕಿರಣ್ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಯುವಕ. ಕಿರಣ್ ನೇಣು ಬಿಗಿದುಕೊಂಡಿದ್ದು ತಿಳಿಯುತ್ತಲೇ ಕುಟುಂಬಸ್ಥರು ಪ್ರಜ್ಞೆ ತಪ್ಪಿದ್ದ ಕಿರಣ್ ಹಗ್ಗದಿಂದ ಇಳಿಸಿ ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಸದ್ಯ ಕಿರಣ್ ಸ್ಥಿತಿ ಚಿಂತಾಜನಕವಾಗಿದೆ. ಕಿರಣ್ ಆತ್ಮಹತ್ಯೆಗೆ ಯತ್ನಿಸಿದ್ದು ಯಾಕೆ ಅಂತ ನೋಡೋದಾದ್ರೆ ಅದರ ಹಿಂದೆ ದೊಡ್ಡ ಕಥೆ ಇದೆ. ಅಸಲಿಗೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಠಾಣೆ ವ್ಯಾಪ್ತಿಯ ಕುಕನೂರು ಗ್ರಾಮದಲ್ಲಿ ಕಳೆದ 1 ತಿಂಗಳ ಹಿಂದೆ ಒಂದು ಕಳ್ಳತನ ನಡೆದಿತ್ತು. ಆ ಪ್ರಕರಣದ ತನಿಖೆಗೆ ಅಂತ ಕಿರಣ್ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಆದ್ರೆ ಠಾಣೆಯಲ್ಲಿ ಕಿರಣ್ಗೆ ಪೊಲೀಸರು ಚಿತ್ರಹಿಂಸೆ ಕೊಟ್ಟು ಕಳ್ಳತನ ನೀನೇ ಮಾಡಿದ್ದು ಅಂತ ಒಪ್ಪಿಕೋ ಎಂದು ಒತ್ತಾಯಿಸಿದ್ದಾರೆ ಅಂತ ಕಿರಣ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೂರು ದಿನದಿಂದ ಕಿರಣ್ ಪೊಲೀಸರು ಬಿಡದೆ ಠಾಣೆಯಲ್ಲಿ ಇರಿಸಿಕೊಂಡಿದ್ದರು. ಹೀಗಾಗಿ ಕಿರಣ್ ಪತ್ನಿ ಸಿಂಧು ಹಾಗೂ ಕುಟುಂಬಸ್ಥರು ವಿಚಾರಿಸಲು ಹೋದಾಗ ನಮಗೆ ಗೊತ್ತಿಲ್ಲ ಹೋಗಿ ಎಂದಿದ್ದರಂತೆ ಪೊಲೀಸರು. ಪೊಲೀಸರ ನಿರ್ಲಕ್ಷ್ಯದ ಮಾತಿಗೆ ರೊಚ್ಚಿಗೆದ್ದ ಕುಟುಂಬಸ್ಥರು ಪೊಲೀಸ್ ಠಾಣೆ ಮುಂದೆ ಪೆಟ್ರೋಲ್ ಹಾಕಿಕೊಂಡು ಸಾಯುತ್ತೇವೆ ಎಂದು ಕೂತಾಗ ಕಿರಣ್ ಬಿಟ್ಟು ಕಳಿಸಿದ್ದರಂತೆ ಪೊಲೀಸರು. ಅಷ್ಟೇ ಅಲ್ಲದೆ ನಾಳೆ ಬಂದು ಕಳ್ಳತನ ಮಾಡಿದವರು ಯಾರು ಎಂದು ಹೇಳಬೇಕು, ಹೇಳದಿದ್ರೆ ನೀನೇ ಮಾಡಿದ್ದು ಎಂದು ಒಪ್ಪಿಕೊಳ್ಳಬೇಕು ಎಂದು ಪೊಲೀಸರು ಹೆದರಿಸಿ ಕಳಿಸಿದ್ದರಂತೆ. ಏನು ಕೇಸ್ ಇದ್ದಿಲ್ಲ, ಒಂದು ಎಲ್ಲಿಗೆ ಹೋಗಿದೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ನನ್ನ ಕರ್ಕೊಂಡೋಗಿ 3 ದಿವಸ ಒಳಗೆ ಇಟ್ಕೊಂಡಾದ್ಮೇಲೆ ನಾವು ಎಲ್ಲಾದ್ರೂ ಎತ್ತು ಹುಡುಕ್ಬೇಕು ನಾವು. ಅಲ್ಲ 3 ದಿವಸ ಎಲ್ಲಿ ಇಟ್ಕೊಂಡಿದ್ರು? ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಇಲ್ಲ. ಠಾಣೆಗೆ ಮುತ್ತಿಗೆ ಗಲಾಟೆಗೆ ಮುಂದಾದ ಕುಟುಂಬಸ್ಥರು. ಕಳ್ಳತನ ಮಾಡದಿದ್ದರೂ ನೀನೇ ಮಾಡ್ತೀಯಾ ಎಂದು ಟಾರ್ಚರ್ ಆರೋಪ. ಮನೆಗೆ ಕಳಿಸುವಾಗ ಕಿರಣ್ಗೆ ಪೊಲೀಸರು ಹಾಕಿದ ಆವಾಜ್ಗೆ ಕಿರಣ್ ಹೆದರಿದ್ದ. ನಾಳೆ ಪೊಲೀಸ್ ಠಾಣೆಗೆ ಮತ್ತೆ ಹೋಗಬೇಕಲ್ಲ, ಅವರ ಚಿತ್ರಹಿಂಸೆ ಎದುರಿಸಬೇಕಲ್ಲ ಅಂತ ಹೆದರಿ ಮನೆಗೆ ಬಂದ ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೂಡಲೇ ಆತ್ಮಹತ್ಯೆಗೆ ಯತ್ನಿಸಿದ್ದನ್ನ ಕಂಡು ರಕ್ಷಣೆ ಮಾಡಿದ್ದಾರೆ ಕಿರಣ್ ಕುಟುಂಬಸ್ಥರು. ಏನು ಮಾಡಿಲ್ಲ, 3 ದಿನ ಇಟ್ಕೊಂಡು 3 ದಿನ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಆಮೇಲೆ ಫುಲ್ ಸುಸ್ತ ಸೀರಿಯಸ್ ಆದಾಗ ನಿಂದೇನು ಕೇಸ್ ಅಂತ ಮನೆಗೆ ಕಳಿಸಿದ್ದಾರೆ. ಈಗ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿರುವ ಕಿರಣ್ ಸ್ಥಿತಿ ಚಿಂತಾಜನಕವಾಗಿದೆ. ಈತ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಸಂತೆಬೆನ್ನೂರು ಠಾಣೆ ಪೊಲೀಸರು ಕಿರಣ್ಗೆ ಟಾರ್ಚರ್ ನೀಡಿದ್ದಾರೆ, ಅವನು ಮಾಡದ ತಪ್ಪನ್ನ ಅವನ ತಲೆಗೆ ಕಟ್ಟುವ ಹುನ್ನಾರ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ಮಾಡಿ ರೊಚ್ಚಿಗೆದ್ದಿದ್ದಾರೆ. ನನ್ನ ಮಗನ ಹಿಡ್ಕೊಂಡೋಗಿ ಬೈಕ್ ಮೇಲೆ ಬರನ್ನ ಹಿಡ್ಕೊಂಡೋಗಿ ಎಂಕ್ವೈರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ದಾನೆ. 3 ದಿವಸ ಬಚ್ಚಿಟ್ಟಿದ್ದಾರೆ. 3 ದಿವಸ ಸಂತೆಬೆನ್ನೂರು ಸ್ಟೇಷನ್ಗೆ ಇಟ್ಟು ನೀನು ಬರ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾರು ಹಿಡ್ಕೊಡ್ಲಿಲ್ಲ ಅಂದ್ರೆ ಮತ್ತು 3 ದಿವಸದೊಳಗೆ ನಿನ್ನ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎದುರಿಸಿ ಕಳ್ಸಿದಾರೆ ನನ್ನ ಮಗನ್ನ. ಅದಕ್ಕೆ ಸೂಸೈಡ್ ಮಾಡ್ಕೊಂಡ ನನ್ನ ಮಗ ಉರ್ಲಾಕ್ಯಂದಾನೆ. ಮನೆಗೆ ಉರ್ಲಾಕ್ಯಂದಾನೆ. 3 ದಿವಸದೊಳಗೆ ನೀನು ಹಿಡ್ಕೊಡ್ಲಿಲ್ಲ ಅಂದ್ರೆ ನಿನ್ನ ಹಿಡ್ಕೊಂಡೋಗಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾನೆ ಪೊಲೀಸರು. ಪೊಲೀಸ್ ಸ್ಟೇಷನ್ ಪೆಟ್ರೋಲ್ ತಗೊಂಡೋಗಿದ್ದೆ ನನ್ನ ಮಗನ ಬಿಟ್ಟು ಕಳ್ಸ್ರಿ ಅಂತ. ಪೆಟ್ರೋಲ್ ತಗೊಂಡೋಗಿದ್ದೆ. ನನ್ನ ಮಗ ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ. ನನ್ನ ಮಗನ ಮದುವೆ ಮಾಡಿ ಮನೆಗೆ ಇಟ್ಕೊಂಡಿನಿ ಅಂತ ಮಗನ ಕರ್ಕೊಂಡ್ಬಂದು ಹಿಂಸೆ ಮಾಡಿದ್ದಾರೆ ಅಂತ ಸಂತೆಬೆನ್ನೂರು ಪೊಲೀಸ್ ಸ್ಟೇಷನ್ ಅವರೇ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ನಾಳೆ ಬಂದು ಕೊಡಂತ ಮಂದ ಅವನೇ ಕಳ್ಸಿದ್ದನ್ನ ನಾಳೆ ಬಂದು ಕೊಡಂತ. ಕಿರಣ್ ಕುಟುಂಬಸ್ಥರ ಆಕ್ರೋಶ ಹಾಗೂ ಗಲಾಟೆ ಹಿನ್ನೆಲೆ ಎಎಸ್ಪಿ ಶ್ಯಾಮ್ ವರ್ಗೀಸ್ ಠಾಣೆಗೆ ಬಂದು ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದರು. ಸ್ಥಳಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಕೂಡ ಬಂದು ಮಾತನಾಡಿದ್ದಾರೆ. ಆಗ ಕಿರಣ್ ಕುಟುಂಬಸ್ಥರು ಟಾರ್ಚರ್ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಲೇಬೇಕು ಎಂದು ಒತ್ತಾಯಿಸಿದ್ದಾರೆ. ಏನಾದ್ರೂ ಕಾನೂನು ಬಾಹಿರವಾಗಿ ಏನಾದ್ರೂ ಮಾಡಿದ್ರೆ
ಈಗ ಕರೆಕ್ಟ್ ಆಗಿ ನೀವೆಲ್ಲರೂ ಸಮಾಧಾನವಾಗಿ ಒಟ್ಟಾರೆ ಕಳ್ಳತನ ಅಥವಾ ಏನೇ ಅಪರಾಧಗಳಲ್ಲಿ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅವರಿಗೆ ಹೊಡೆದು ಬಾಯಿ ಬಿಡಿಸೋದಷ್ಟೇ ಮಾರ್ಗ ಅಲ್ಲ. ಪೊಲೀಸರು ನಿಜವಾಗಲೂ ಟಾರ್ಚರ್ ಕೊಟ್ಟಿದ್ದಾರಾ ಇಲ್ವಾ ಎನ್ನುವುದರ ಬಗ್ಗೆ SP ಉಮಾ ಪ್ರಶಾಂತ್ ತನಿಖೆ ಮಾಡಿಸಬೇಕು. ಬ್ಯೂರೋ ರಿಪೋರ್ಟ್, ಬಿಗ್ ಟಿವಿ ಕರ್ನಾಟಕ. ಹೆಸರು ಸರಿ ಎಲ್ಲ ಭರಿಸ್ತೀವಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಮಗೆ ಗೊತ್ತಾಗಬೇಕು ಇಲ್ಲಿ ಸ್ಟೇಷನ್ ಒಳಗಡೆ ಯಾರ್ಯಾರು ಇದ್ರು ಅಂತ. ಸೊ ದಯವಿಟ್ಟು ಈಗ ಯಾರ್ಯಾರು ಸ್ಟೇಷನ್ ಒಳಗಡೆ ಇರ್ತಾರೆ ಅವತ್ತು ಹೆಸರುಗಳೆಲ್ಲ ತಂದಿದ್ದೀವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.